ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಉತ್ತರಾದಿಮಠ. ಇದು ಕೊಯಮತ್ತೂರಿನ ಪ್ರೆಸ್ ಕಾಲನಿಯಲ್ಲಿರ್ತಕ್ಕಂತಹ ಉತ್ತರಾದಿಮಠ. ಮಹಾಸ್ವಾಮಿಗಳವರು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು 30ನೇ ತಾರೀಕು ಅಕ್ಷಯ ತೃತೀಯ ದಿವಸ ಇಲ್ಲಿ ಬಂದು ತಮ್ಮ ಅಮೃತ ಹಸ್ತದಿಂದ ಹಯಗ್ರೀವ ದೇವರನ್ನು, ಮುಖ್ಯಪ್ರಾಣ ದೇವರನ್ನು ಪ್ರತಿಷ್ಠಾಪನೆಯನ್ನು ಮಾಡಿ, ಮತ್ತು ಗುರುಗಳಾದ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಹಾಗೂ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ವೃಂದಾವನ ಪ್ರತಿಷ್ಠಾಪನೆಯನ್ನು ಮಾಡುವವರಿದ್ದಾರೆ. ಇದು ಕೊಯಮತ್ತೂರಿನ ಪ್ರೆಸ್ ಕಾಲನಿಯ ಉತ್ತರಾದಿಮಠದಲ್ಲಿ ಈಗ ಹೊಸದಾಗಿ ನಿರ್ಮಾಣವಾಗಿರುವಂತಹ ತುಳಸಿ ವೃಂದಾವನ. ತಿರುಕುಯಿಲೂರಲ್ಲಿ ಯಾವ ರೀತಿಯಾಗಿ ರಘುತ್ತಮ ಸ್ವಾಮಿಗಳವರ ವೃಂದಾವನದ ಎದುರುಗಡೆಗೆ ಧಾತ್ರಿ ವೃಕ್ಷವಿದೆ, ಇಲ್ಲೂ ಕೂಡ ಧಾತ್ರಿ ವೃಕ್ಷವನ್ನು ನಾವು ನೋಡ್ತಾ ಇದ್ದೇವೆ. ಯದೃಂದಾವನ ಪೂರ್ವತಃ ಫಲವತಿ ಧಾತ್ರಿ ಜಗತ್ಪಾವನಿ. ಇನ್ನು ಮಠದ ಒಳಗಡೆ ನಾವೀಗ ಪ್ರವೇಶ ಮಾಡ್ತಾ ಇದ್ದೇವೆ. ಇದು ಲಕ್ಷ್ಮೀ ಹಯಗ್ರೀವ ದೇವರ ಸನ್ನಿಧಾನ. ಇಲ್ಲಿ ಲಕ್ಷ್ಮೀ ಹಯಗ್ರೀವ ದೇವರು ಬಂದು ಸನ್ನಿಹಿತರಾಗ್ತಾ ಇದ್ದಾರೆ. ಇದು ಲಕ್ಷ್ಮೀ ಹಯಗ್ರೀವ ದೇವರ ಸನ್ನಿಧಾನ. ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಹಾಗೂ ಮುಖ್ಯಪ್ರಾಣದೇವರ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಸನ್ನಿಧಾನ. ಅಲ್ಲಿ ಮೇಲುಗಡೆಗೆ ಮುಖ್ಯಪ್ರಾಣದೇವರು ಸನ್ನಿಹಿತರಾಗ್ತಾ ಇದ್ದಾರೆ. ಇಲ್ಲಿ ಕೆಳಗಡೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಸನ್ನಿಧಾನ. ಇಲ್ಲಿ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಸನ್ನಿಧಾನ. ಇದು ಎರಡನೆಯ ತಿರುಕುಯಿಲೂರಲ್ಲಿ ಹೇಗೆ ಇಬ್ಬರು ಗುರುಗಳು ಕೂತಿದ್ದಾರೆ, ಹಾಗೆ ಇಲ್ಲೂ ಕೂಡ ಅದೇ ರೀತಿಯಾಗಿ ಇಬ್ಬರು ಗುರುಗಳ ಸನ್ನಿಧಾನ ಇಲ್ಲಿ ಬರ್ತಾ ಇದೆ. ಪ್ರತಿಷ್ಠಾಪನಾ ಮಾಡುವುದಕ್ಕೋಸ್ಕರವಾಗಿ ಎಲ್ಲ ಋತ್ವಿಜರು ನಾಳೆಯಿಂದ ಇಲ್ಲಿ ಪ್ರತಿಷ್ಠಾಪನಾಂಗ ಹೋಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಯಾಗಶಾಲೆಯನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಹೋಮದ ಕುಂಡಗಳು ವರ್ತುಲಾಕಾರವಾಗಿ 2 ಹೋಮದ ಕುಂಡಗಳನ್ನು ನೋಡ್ತಾ ಇದ್ದೇವೆ. ಚೌಕಾಕಾರವಾಗಿ 1 ಹೋಮದ ಕುಂಡ. ಅದೇ ರೀತಿಯಾಗಿ ಇದೊಂದು ಬಾಳೆ ಕಂಬದ ಮಂಟಪ, ವೇದಿಕೆ. ಇಲ್ಲಿ ಎಲ್ಲ ದೇವತೆಗಳ ಪ್ರತಿಷ್ಠಾಪನೆಯನ್ನು ಮಾಡುವರಿದೆ. ಇದು ನಕ್ಷತ್ರಾಕಾರಕವಾದ ಒಂದು ಯಜ್ಞಕುಂಡ. ಅದು ತ್ರಿಕೋಣಾಕಾರಕವಾಗಿರುವಂತಹ ಯಜ್ಞಕುಂಡ. ಇದು ಈ ರೀತಿಯಾಗಿ ಭವ್ಯವಾದ ಒಂದು ಯಜ್ಞಶಾಲೆಯಲ್ಲಿ ನಿರ್ಮಾಣಗೊಂಡಿದೆ. ಚಲದಲೋ ಮೂರ್ತಿತ್ರಯಾಧಿಷ್ಠಿತ ತಿರುಕುಯಿಲೂರಿನಲ್ಲಿ ಇರುವ ಹಾಗೆ ಇಲ್ಲಿಯೂ ಕೂಡ ಅಶ್ವತ್ಥನಾರಾಯಣ ದೇವರ ಸನ್ನಿಧಾನ. ಆ ಅಶ್ವತ್ಥನಾರಾಯಣ ದೇವರ ಸನ್ನಿಧಾನದ ಕೆಳಗಡೆಗೆ ಅನೇಕ ಶೇಷದೇವರ, ನಾಗದೇವತೆಯ ಸನ್ನಿಧಾನವೂ ಕೂಡ ಇಲ್ಲಿ ಇದೆ. ಶ್ರೀಪಾದಂಗಳವರು ಕುಂಭಾಭಿಷೇಕವನ್ನು ಮಾಡೋದಕ್ಕೋಸ್ಕರವಾಗಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಮೆಟ್ಟಲುಗಳನ್ನು ಹತ್ತಿ ಗುರುಗಳು ಮೇಲೆ ಕುಂಭಾಭಿಷೇಕವನ್ನು ಮಾಡುವರಿದ್ದಾರೆ. ಮತ್ತು ಅದೇ ರೀತಿಯಾಗಿ ಛಾಯಾಕೃತ ತಿಂತ್ರಿಣಿ ಎಂದು ಹೇಳಿದ ಹಾಗೆ ತಿರುಕುಯಿಲೂರಲ್ಲಿರುವ ಹಾಗೆ ಇಲ್ಲಿ ಹುಣಸೆ ಹಣ್ಣಿನ ಮರವೂ ಕೂಡ, ತಿಂತ್ರಿಣಿ ವೃಕ್ಷವೂ ಕೂಡ ಇಲ್ಲಿ ಇದೆ. ರಾಮದೇವರ ನೈವೇದ್ಯಕ್ಕೋಸ್ಕರವಾಗಿ ಅಡುಗೆಯನ್ನು ಮಾಡುವುದಕ್ಕೋಸ್ಕರವಾಗಿ ಅಡುಗೆ ಮನೆ ಇಲ್ಲಿ ಇವಾಗ ನಿರ್ಮಾಣವಾಗ್ತಾ ಇದೆ. ಈ ಪಾಕಶಾಲಾದಲ್ಲಿ ಕುಂಭಾಭಿಷೇಕದ ದಿವಸ ಎಲ್ಲ ಭಕ್ತರಿಗೋಸ್ಕರವಾಗಿ ಇಲ್ಲಿ ಒಂದು ವಿಶೇಷವಾದ ಭಕ್ಷ್ಯ ಭೋಜ್ಯಗಳ ಒಂದು
ತಯಾರು ಮಾಡುವಂಥ ವ್ಯವಸ್ಥೆಯನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಇಲ್ಲಿ ಬೃಹತ್ತಾಗಿರುವಂತಹ ಒಂದು ಭೋಜನ ಶಾಲೆ ನಿರ್ಮಾಣವಾಗ್ತಾ ಇದೆ. ಏಕಕಾಲಕ್ಕೆ 1000 ಜನ ಕುಳಿತುಕೊಂಡು ಭೋಜನವನ್ನು ಮಾಡಬಹುದು. ವಿಶಾಲವಾಗಿರುವಂತಹ ಭೋಜನ ಶಾಲೆಯಲ್ಲಿ ಎಲ್ಲರೂ ಕೂಡ ಸುಖವಾಗಿ ಒಂದು ಭೋಜನವನ್ನು ಮಾಡುವುದಕ್ಕೋಸ್ಕರವಾಗಿ ಭೋಜನ ಶಾಲೆಯ ವ್ಯವಸ್ಥೆ ಇಲ್ಲಿ ನಿರ್ಮಾಣವಾಗ್ತಾ ಇದೆ. ಭೋಜನದ ಅನಂತರ ಕೈಕಾಲು ತೊಳೆದುಕೊಳ್ಳುವುದಕ್ಕಾಗಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಹೊಸದಾಗಿ ಶೌಚಾಲಯದ ವ್ಯವಸ್ಥೆಯೂ ಕೂಡ ಇಲ್ಲಿ ಆಗಿದೆ. ಹರೇ ಹಯಗ್ರೀವ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು 30ನೇ ತಾರೀಕು ಅಕ್ಷಯ ತೃತೀಯ ದಿವಸ ಈ ಕೊಯಮತ್ತೂರಿನ ಪ್ರೆಸ್ ಕಾಲನಿಯ ಉತ್ತರಾದಿ ಮಠದಲ್ಲಿ ಹಯಗ್ರೀವ ದೇವರ ಪ್ರತಿಷ್ಠಾಪನೆ, ಮುಖ್ಯಪ್ರಾಣದೇವರ ಪುನಃ ಪ್ರತಿಷ್ಠಾಪನೆ ಹಾಗೂ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಮೃತ್ತಿಕಾ ವೃಂದಾವನ ಪ್ರತಿಷ್ಠಾಪನೆ, ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಮೃತ್ತಿಕಾ ವೃಂದಾವನ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಭಕ್ತರು ಅವಶ್ಯವಾಗಿ ಬರಬೇಕು. ಇಲ್ಲಿ ಬಂದು ಆ ಭಗವಂತನ ಮೂಲರಾಮದೇವರ ದರ್ಶನವನ್ನು ಮಾಡಿಕೊಂಡು, ಗುರುಗಳ ದರ್ಶನವನ್ನು ಮಾಡಿಕೊಂಡು ಎಲ್ಲರೂ ತೀರ್ಥಪ್ರಸಾದವನ್ನು ಸ್ವೀಕಾರ ಮಾಡಿ ಮಹಾಸ್ವಾಮಿಗಳವರಿಂದ ಫಲಮಂತ್ರಾಕ್ಷತೆಯನ್ನು ಪಡೆಯಬೇಕು, ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬೇಕಾಗಿ ನಾವೆಲ್ಲ ಕೊಯಮತ್ತೂರಿನ ಎಲ್ಲ ಭಕ್ತ ಮಹಾಜನಗಳು ನಿಮಗೆ ಆದರದ ಆಮಂತ್ರಣವನ್ನು ಕೊಡ್ತಾ ಇದ್ದೇವೆ. ಅವಶ್ಯವಾಗಿ ಎಲ್ಲರೂ ಬರಬೇಕು. ಹರೇ ಹಯಗ್ರೀವ, ಹರೇ ಹಯಗ್ರೀವ.